ಆದರೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಕಲ್ಚರ್ ಏನಿದೆ, ಇವತ್ತು ಅವ್ರು ಮಾಡಬೇಕಾದ್ರೆ ಸಾಕಷ್ಟು ಕೆಲಸಗಳಿದೆ. ಈಗಾಗಲೇ ಉದಾಹರಣೆಗೆ ತನಿಖೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಬಂದು 1 ವರ್ಷ 4 ತಿಂಗಳು ಆಯ್ತಲ್ಲ. ಆ್ಯಸ್ ಎ MP ಆಗಿ ನಾನು ಮೊದಲನೇ ಮಾಡಿದಂಥ ಕೆಲಸ, ನಮ್ಮ ಸರ್ಕಾರ ಇದ್ದಾಗ ಇಷ್ಟು ಏರ್ಪೋರ್ಟ್ ಕೆಲಸವನ್ನು ನಾವು ಮಾಡಿದ್ದೀವಿ. ಇವತ್ತು ನೈಟ್ ಲ್ಯಾಂಡಿಂಗ್ ಇಶ್ಯೂಗಳು ಇರ್ಬೋದು, ವಿಸಿಬಿಲಿಟಿ ಇಶ್ಯೂ ಇರ್ಬೋದು, ಅದಕ್ಕೆ ಹಣನೂ ಕೂಡ ಇಟ್ಟು ಟೆಂಡರ್ ಮಾಡಿದ್ದೀವಿ. ಇವತ್ತು ಆ ಗುತ್ತಿಗೆದಾರರ ಹಣವನ್ನು ಪೇಮೆಂಟ್ ಮಾಡದೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ನು ಕೆಲಸ ಮಾಡ್ತಾ ಇಲ್ಲ. ಇದರಿಂದ ಕಳೆದ 1 ವರ್ಷ 4 ತಿಂಗಳಾಯಿತು, ಎಷ್ಟು ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಲೋಕಸಭಾ ಚುನಾವಣೆ ಆದ ತಕ್ಷಣ ನಾನು ಹೋಗಿದ್ದು ಯಾರ ಮನೆಗೆ? ಗೌರವಂತ ಮಧು ಬಂಗಾರಪ್ಪನವ್ರ ಮನೆಗೆ. HK ಪಾಟೀಲ್ರ ಮನೆಗೆ ಹೋದೆ. ಅಲ್ಲ, MB ಪಾಟೀಲ್ರು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್. ಸಿದ್ದರಾಮಯ್ಯವ್ರ ಮನೆಗೆ ಹೋದೆ, DCM ಅವ್ರ ಮನೆಗೆ ಹೋದೆ. ಯಾರಿಗೋಸ್ಕರ ಹೋಗಿದ್ದು? ನನ್ನ ಸ್ವಂತಕ್ಕ. ನನ್ನ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಸನ್ಮಾನಿತ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ, ನಮ್ಮ BJP ಸರ್ಕಾರ ಆಡಳಿತದಿದ್ದಾಗ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕಾರ್ಯಕ್ಕೆ ನಿಮ್ಮ ಸಹಕಾರ ಬೇಕು ಅಂತೇಳಿ ವಿನಂತಿ ಮಾಡೋಕ್ಕೆ ಸ್ವತಃ ಮಧು ಬಂಗಾರಪ್ಪನವ್ರ ಮನೆಗೆ ಹೋಗಿದ್ನಲ್ಲ ನಾನು. ಅದು ಬಿಟ್ಟು ಸರ್ಕಾರ ಬಂದು 1.5 ವರ್ಷ ಆದರೂ ಕೂಡ ತನಿಖೆ ಮಾಡಿಸಿ ಸಂತೋಷ. ಮಾಡಿಸ್ತಾ ಇದ್ದಾರೆ, ಅವರೇನು ಸುಮ್ಮನಿಲ್ಲ, ಸಂತೋಷ. ಬಟ್ ನಮ್ಮ ಅಭಿವೃದ್ಧಿ ಕೆಲಸ ಯಾಕೆ ನಿಧಾನ ಆಗ್ತಾ ಇದೆ? KSIDCಗೆ ಹ್ಯಾಂಡ್ ಓವರ್ ಮಾಡಿಕೊಟ್ಟಿದ್ದೀವಿ ಶಿವಮೊಗ್ಗ ಏರ್ಪೋರ್ಟು. MB ಪಾಟೀಲ್ರ ಮನೆಯಲ್ಲಿ ನಾನೇ ಸ್ವತಃ ಹೋಗಿ KSIDC ಇನ್ಫ್ರಾಸ್ಟ್ರಕ್ಚರು, PWD ಮೀಟಿಂಗ್ ಮಾಡಿ ಇವತ್ತು 1 ವರ್ಷ ಆಯಿತು. ಮೊನ್ನೆನೂ ಕೂಡ ಫೋನ್ ಮುಖಾಂತರ PWD ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿಗೆ ಹೇಳಿದೆ ನಾನು, ಮರ್ಯಾದೆ ಬರಲ್ಲ, ಇಷ್ಟೊಂದು ವಿಮಾನಗಳ ಹಾರಾಟ, ನಾವು ಇನ್ನೂ 3-4 ವಿಮಾನಗಳನ್ನು ತರಲಿಕ್ಕೆ ಈಗಾಗಲೇ ತುದಿಗಾಲಲ್ಲಿ ಬೇರೆ ಬೇರೆ ಆಪರೇಟರ್ಸ್ಗಳು ರೆಡಿ ಇದ್ದಾರೆ. ಇವತ್ತು ಈ 2-3 ವಿಚಾರಗಳನ್ನು ಬಗೆಹರಿಸುವಂಥ ದಿಕ್ಕಿನಲ್ಲಿ ಅದೊಂದು ಡ್ರಾಯಿಂಗ್ ಆಗಬೇಕು. ಡ್ರಾಯಿಂಗನ್ನು DGCA ಕಳಿಸ್ಬೇಕು. ಅದಕ್ಕೆ ಡ್ರಾಯಿಂಗ್ ಮಾಡಲಿಕ್ಕೆ ಒಂದು 10 ರಿಂದ 15 ಲಕ್ಷ ಬೇಕು. ಸಣ್ಣ ಅಮೌಂಟು. ಇದೊಂದು ಸಣ್ಣ ಹಣವನ್ನು KSIDCಯಿಂದ ಬಿಡುಗಡೆ ಮಾಡಲಿಕ್ಕೆ ಇವತ್ತು ಸರ್ಕಾರ ಬಂದು 1 ವರ್ಷ ಆಯಿತು. ಅವಾಗ ನಾವು ರೈಟ್ಸ್ ಕಂಪ್ನಿಗೆ ನಾವು ಇಲ್ಲಿಯ ಡ್ರಾಯಿಂಗನ್ನು ರೆಡಿ ಮಾಡಿ ಪ್ರಪೋಸಲ್ನ ಡೆಲ್ಲಿ ಕಳಿಸೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಆ ಡ್ರಾಯಿಂಗ್ ಬೇಕಂತ ಹಣವನ್ನು ಕೊಟ್ಟರೆ ಆಯ್ತಪ್ಪ. ಇದಕ್ಕೆ 1 ವರ್ಷ ತೊಗೊಂಡು ಇನ್ನೊಂದು ವಾರದಲ್ಲಿ ಆಗುತ್ತೆ. ನಿನ್ನೆ ಏನು ನಾನು ಉಳಿಸಿಲ್ಲ, ಯಾರ್ಯಾರು ಯಾವ್ಯಾವ ಭಾಷೆಯಲ್ಲಿ ಮಾತಾಡಬೇಕು ನಾನು ಮಾತಾಡಿದ್ದೀನಿ, ಅದು ಬೇರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.